ರಾಧಮ್ಮ ಏನಿದು? ಇದು ರಕ್ಷಾದಾರ. ನಾನು ದೇವಸ್ಥಾನಕ್ಕೆ ಹೋದಾಗ ಪುರೋಹಿತರು ಕೊಟ್ಟರು. ಇದನ್ನು ದೇವ್ರ ಹತ್ರ ಇಡಿಸಿ ಪೂಜೆ ಮಾಡಿಸಿ ತಂದಿದ್ದೀನಿ. ಇದನ್ನ ಈಗ ಕಟ್ಟಿದ್ರಿ? ಇದನ್ನು ಕಟ್ಟೋದ್ರಿಂದ ಯಾವ ಕೆಟ್ಟ ದೃಷ್ಟಿನೂ ನನ್ನ ಮಕ್ಕಳ ಮೇಲೆ ಬೀಳಲ್ಲ. ಈ ಪವಿತ್ರವಾದ ದಾರ ನಿಮ್ಮ ರಕ್ಷಣೆ ಮಾಡುತ್ತೆ. ಯಾವ ವಕ್ರ ದೃಷ್ಟಿನೂ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಬಿಡಿ ರಾಧಮ್ಮ. ಸಮರ್ಥ, ಎಲ್ಲಿ ನಿನ್ನ ಕೈ ಕೊಡು, ನಿನಗೂ ದಾರ ಕಟ್ತೀನಿ. ನನಗೆ ಯಾಕೆ? ನೀನು ಈ ಮನೆ ಮಗನೇ. ಮಾಧವ ಅವರು ನಿನ್ನನ್ನು ಈ ಮನೆ ಮಗನ ಥರನೇ ನೋಡ್ತಾರೆ. ಈ ಮನೆ ಯಾವ ಮಕ್ಕಳಿಗೂ ಏನೂ ತೊಂದರೆ ಆಗಬಾರ್ದು. ನಿಮ್ಮ ಹತ್ರ ಅಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ, ಮನ್ಸಿಗೆ ಹಾಕೋಬಿಡಿ. ಸಮರ್ಥ, ನೀನು ಯಾಕೆ ಹಾಗೆ ಮಾತಾಡಿದೆ, ನೀನು ಯಾಕೆ ಹಾಗೆ ಮಾಡಿದೆ ಅಂತ ನನಗೂ ಅರ್ಥ ಆಗುತ್ತೆ. ಇದರಲ್ಲಿ ನಂದು ತಪ್ಪಿದೆ ಅಲ್ವಾ? ಅಯ್ಯಪ್ಪ, ದತ್ತ ಮಹಾಪ್ರಭುಗಳೇ, ಆ ಲಿಸ್ಟಲ್ಲಿರೋ ಎಲ್ಲ ಐಟಮ್ಸನ್ನು ತಗೊಂಬರೋ ಅಷ್ಟರಲ್ಲಿ ನಾನಂತೂ ಸೋತು ಸುಣ್ಣವಾಗ್ಬಿಟ್ಟೆ. ಈ ಐಟಮ್ಸ್ ತರೋದು ದೊಡ್ಡ ವಿಚಾರ ಅಲ್ಲ, ಆದರೆ ಅಂಗಡಿಯಿಂದ ಅಂಗಡಿಗೆ ಹೋಗೋದು, ಅವ್ರ ಜೊತೆ ಮಾತಾಡೋದು, ಚೌಕಾಸಿ ಮಾಡೋದು, ಇವೆಲ್ಲ ಮಾಡ್ತಾರೋ ಅಷ್ಟರಲ್ಲಿ ಸುಸ್ತಾಗೋಯ್ತು ನನಗೆ. ಹಲೋ ಜುಗ್ಗ, ಇಷ್ಟಕ್ಕೆ 4 ಹೆಜ್ಜೆ ಹಾಕಿದ್ದಕ್ಕೆ ಸುಸ್ತಾಗೋಯ್ತು ಅಂತೀಯಲ್ಲ. ಮಾತೆತ್ತಿದ್ರೆ ನಾನು ಡಯಟ್ ಮಾಡ್ತಾ ಇದ್ದೀನಿ, ನಾನು ಯೋಗ ಮಾಡ್ತಾ ಇದ್ದೀನಿ, ಯಾಗ ಮಾಡ್ತಾ ಇದ್ದೀನಿ, ಹೆಂಗಾಗಿರ್ತೀನಿ ಅಂತೆಲ್ಲ ಹೊಡ್ಕೋತಾನೆ ಇರ್ತೀಯ. ನೋಡಿದ್ರೆ ಹೆಂಗೆಂಗೋ ಇದ್ದೀಯ. ಅಲ್ಲ ಕಣೋ, ಹೋಗಿ ಬಂದು 2 ಅಂಗಡಿಗೆ ಇಷ್ಟು ಸುಸ್ತಾಗಿ ಹೋಯ್ತಾ ನಿನಗೆ? ನಾನು ಹಾಗಿದ್ದೀನಿ ನೋಡು, ಈ ದತ್ತ. ವಯಸ್ಸಾಗೋಯ್ತು ಕಣೋ ನಿನಗೆ, ವಯಸ್ಸಾಗೋಯ್ತು ಅಷ್ಟೇ. ದತ್ತ ಮಹಾಪ್ರಭುಗಳೇ, ನನ್ನ ಬದುಕಿನ ಒಂದು ಘನಘೋರವಾದ ಸತ್ಯವನ್ನ ಹೇಳ್ತೀನಿ ಕೇಳಿ. ಘೋರಾನೆ. ನನಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗೋಯ್ತು. ಅದಕ್ಕೆ ಮಗ ಬೇಗ ಉಟ್ಕೊಂಬಿಟ್ಟ. ಹಂಗಾಗಿ ಒಂಚೂರು ವಯಸ್ಸಾದ ಒಂಥರ ಕಾಣ್ತೀನಿ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನಾನಿನ್ನು ನಿಮ್ಮ ಸಮರ್ಥನ ವಯಸ್ಸಿನವನೇ. ಹೌದೌದು, ಕರೆಕ್ಟು. ನಾನು ಲಿಸ್ಟಲ್ಲಿ ಬರ್ದಿದ್ದನ್ನೆಲ್ಲ ತಂದಿದ್ದೀರ ತಾನೆ? ಎಲ್ಲ ತಂದಿದ್ದೀನಮ್ಮ, ನೀನು ಪೂಜೆಗೆ ರೆಡಿ ಮಾಡ್ಕೊ. ಸೊಸೆ ಮುದ್ದು, ಅದು ಎಷ್ಟೇ ಕಷ್ಟ ಆದರೂ ಸರಿ ನಮ್ಮ ನಿನ್ನ ಬದುಕನ್ನ ಸರಿ ಮಾಡೋ ಜವಾಬ್ದಾರಿ ನಂದು. ನನ್ನ ನಂಬು. ನೀವೆಲ್ಲರೂ ನನ್ನ ಬಗ್ಗೆ, ನನ್ನ ಖುಷಿ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀರಾ. ಆದರೆ ನಾನು ನಿಮ್ಮ ಯಾರ ಬಗ್ಗೆನೂ ಯೋಚಿಸಲೇ ಇಲ್ಲ. ನಾನು ಹೀಗೆ ಬೇಜಾರು ಮಾಡ್ಕೊಂಡು ಹೋದರೆ ನೀವೆಲ್ಲ ನೊಂದ್ಕೊಳ್ತೀರಾ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಸಾರಿ. ನೀನು ಸಾರಿನೂ ಬೇಡ, ಪೂರಿನೂ ಬೇಡ. ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊ. ಬಾ ಸಿರಿ, ಇದನ್ನೆಲ್ಲ ಒಳಗೆ ತಗೊಂಡು ಹೋಗಿ ರೆಡಿ ಮಾಡೋಣ. ನಾಳೆ ಹಬ್ಬನ ಜೋರಾಗೆ ಮಾಡೋಣ. ಅಬ್ಬಾ, ನಿನ್ ಖುಷಿ ಆದ್ಯಲ್ಲ, ನನಗದೇ ಸಂತೋಷ. ಬಾ. ದತ್ತ ಮಹಾಪ್ರಭುಗಳೇ, ಎಷ್ಟೇ ಕಷ್ಟ ಆದ್ರೂ ಸರಿ, ಆದಷ್ಟು ಬೇಗ ನನ್ನ ಸೊಸೆ ಮುದ್ದನ್ನ ಅವಳ ಗಂಡನ ಹತ್ರ ಸೇರಿಸ್ಬೇಕು. ಆ ಕೆಲಸ ನಾನು ಮಾಡ್ತೀನಿ. ಜುಗ, ನಿನ್ನ ಇಡೀ ಜೀವನದಲ್ಲಿ ಒಂದು ನಿಜವಾದ ದೊಡ್ಡ ಜವಾಬ್ದಾರಿ ವಹಿಸ್ಕೊಳ್ತಾ ಇದ್ದೀಯ.
ತಲೆ ಒಳ್ಳೆ ತೆಂಗಿನ ಗರಿ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಎಣ್ಣೆ ಹಚ್ಚಿ ಎತ್ತಿಗೆ. ಇಲ್ಲ ತುಳಸಿಯವರೇ, ನೀವು ಮೊದಲು ನನ್ನ ತಲೆಗೆ ಎಣ್ಣೆ ಹಚ್ಚಬೇಕು. ನನ್ನ ತಲೆ ಕೂದಲು ನೋಡಿ ಹೇಗೆ ಹುಲ್ಲಿನ ಥರ ಒಣಗೋಗ್ಬಿಟ್ಟಿದೆ. ಅಣ್ಣ, ಮೊದಲು ಬಂದಿದ್ದು ನಾನು, ನನಗೆ ಎಣ್ಣೆ ಹಚ್ಬೇಕು ಮೊದಲು. ಚೆ ತುಳಸಿಯವರೇ, ನಾನು ನಿಮಗೆ ತಾಳಿ ಕಟ್ಟಿರೋ ಗಂಡ, ನೀವು ನನಗೆ ಮೊದಲು ಎಣ್ಣೆ ಹಚ್ಚಬೇಕು. ಅದಕ್ಕೆ ಅಂದ್ರೆ ತಾಯಿ ಸಮಾನ. ತಾಯಿ ಸಮಾನ ಅಂದಮೇಲೆ ನಾನು ಮಗನ ಥರ ಮೊದಲು ನನಗೆ ಎಣ್ಣೆ ಹಚ್ಬೇಕು. ತುಳಸಿಯವರೇ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ನೀವು ಮೊದಲು ನನಗೆ ತಲೆಗೆ ಎಣ್ಣೆ ಹಚ್ಚಿದ್ರೆ ನಾನು ಸ್ನಾನ ಮಾಡಿ ಊಟ ಮಾಡ್ತೀನಿ. ಅಯ್ಯೋ, ನನಗೆ ಡಬ್ಬಲ್ ಹೊಟ್ಟೆ ಹಸಿತಿದೆ. ನಾನು ಸ್ನಾನ ಮಾಡಿ ಊಟ ಮಾಡಲಿಲ್ಲ ಅಂದ್ರೆ ಇಲ್ಲೇ ತಲೆ ತಿರುಗಿ ಬಿದ್ದೋಗ್ಬಿಡ್ತೀನಿ. ನೀವಿಬ್ರು ಅಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಅಮ್ಮಂಗೆ ಬೇಸರ ಆಗಿರೋದನ್ನ ಗಮನಿಸಿ ಅವ್ರ ನೋವನ್ನ ಮರ್ಸೋಕೆ ನೀವಿಬ್ರು ಈ ಥರ ಮಾಡ್ತಿದ್ದೀರ. ಅಮ್ಮ, ಈ ಮನೇಲಿ ಎಲ್ಲರೂ ನಿಂಗೆ ಬೇಸರ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಪ್ರೀತಿ ಮುಂದೆ ಆ ರಾಧಾ ಅವ್ರ ವರ್ತನೆ ಏನು ಮಾಡಲ್ಲ. ಮೊದಲು ನೀವಿಬ್ರು ಈ ಕಿತ್ತಾಟ ನಿಲ್ಲಿಸಿ, ನಾನು ಇಬ್ರಿಗೂ ಎಣ್ಣೆ ಹಚ್ತೀನಿ. ಅಮ್ಮ, ನನಗೆ ಎಣ್ಣೆ ಹಚ್ಚಲ್ವಾ? ಪಾಪು, ನಿನ್ಗೂ ಎಣ್ಣೆ ಹಚ್ತೀನಿ. ನೋಡಿ, ನಿಮ್ಮಿಬ್ಬರಿಗಿಂತ ನಾನು ದೊಡ್ಡವನು. ಮೊದಲು ತುಳಸಿಯವರು ನನ್ನ ತಲೆಗೆ ಎಣ್ಣೆ ಹಾಕ್ತಾರೆ, ಆಮೇಲೆ ನಿಮ್ಮ ತಲೆಗೆ. ಅದ್ಯಾಕೆ ಯಾವಾಗಲೂ ಮೊದಲು ದೊಡ್ಡವರಿಂದನೇ ಶುರು ಆಗಬೇಕು? ಈ ಸರಿ ಚಿಕ್ಕವರಿಂದನೇ ಶುರು ಮಾಡಲಿ. ನೋಡಿ, ಏರಿಕೆ ಕ್ರಮ ಇಳಿಕೆ ಕ್ರಮ ಎಲ್ಲ ಬೇಡ. ನನಗೊಂದು ಐಡಿಯಾ ಉಳಿತು, ಹೇಳ. ಏನದ ಐಡಿಯಾ?